ಸೆಲೆಕ್ಟೆಡ್. ಬಟ್ ಟ್ರಯಲ್ ನೋಡಿ ಕ್ಯಾನ್ಸಲ್ ಮಾಡೋದಾದ್ರೆ ಮಾಡೋದಕ್ಕೆ. ಎಲ್ಲಿಗೆ ಹೊಂಟೇವಿ ಅನ್ನೋದಂತೂ ನಿಜ ರೀ. ಅದು ಎಲ್ಲಿಗೆ ಹೊಂಟೇವಿ ಅನ್ನೋದನ್ನ ಮುಂದಿನ ಬ್ಲಾಗ್ ಒಳಗೆ ನೀವು ನೋಡ್ಬೇಕು. ನಿಮ್ಗೆ ಎಲ್ಲಿಗೆ ಹೊಂಟೇವಿ ಅನ್ನೋದು ಸಸ್ಪೆನ್ಸ್ ಇಡಾಕಂದ್ರೂ ನಮ್ಗಾಗಲ್ರಿ, ಆದರೂ ಹೇಳ್ತೇನೆ. ಟ್ರಿಪ್ಪಿಗೆ ಹೊಂಟೇವಿ ನಾವು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್. ನಮ್ಮ ಈ ಫ್ಯಾಮಿಲಿ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ ನೀವು ಆಲ್ರೆಡಿ ತಮಿಳೊಳಗೆ ನೋಡಿರಿ. ಹೌದು, ನಾವು ಟ್ರಿಪ್ಪಿಗೆ ಹೊಂಟೇವಿ. ಯಾವ ಕಡೆ ಹೊಂಟೇವಿ ಅನ್ನೋದನ್ನ ಹೋಗೋ ದಿನ ನಾವು ರಿವೀಲ್ ಮಾಡ್ತೀವಿ. ಇವತ್ತಿನ ಡೇ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡೇವಿ, ಯಾವ ಸ್ನ್ಯಾಕ್ಸು ಏನು ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೋಡೋಣ ಬರ್ರಿ. ಸಿರಿ ಏನು ಮಾಡತ್ತೀರಿ? ಹಾಂ, ಹಾಯ್. ಏನು ಮಾಡತ್ತೀರಿ? ಚಕ್ಲಿ ಮಾಡತ್ತೀರಿ ಟೂರ್ಗೆ ಹೋಗಕ್ಕೆ? ಮಸ್ತ್ ಅಲ್ಲ? ನಾವು ಎಲ್ಲಿಗೆ ಹೊಂಟೇವಿ, ಯಾಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡತ್ತೀವಿ ಅನ್ನೋದನ್ನ, ಎಲ್ಲಿಗೆ ಹೊಂಟೇವಿ ಅನ್ನೋದಂತೂ ನಿಜ ರೀ. ಅದು ಎಲ್ಲಿಗೆ ಹೊಂಟೇವಿ ಅನ್ನೋದನ್ನ ಮುಂದಿನ ಬ್ಲಾಗ್ ಒಳಗೆ ನೀವು ನೋಡ್ಬೇಕು. ಎಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೊಂಟೇವಿ. ಆಮೇಲೆ ಇನ್ನೂ ಐತಿ ಎಲ್ಲ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಹೊಂಟೇವಿ ಅನ್ನೋದನ್ನ ಎಲ್ಲ ಈ ಬ್ಲಾಗ್ ಒಳಗೆ ತೋರಿಸ್ತೀವಿ. ಆಮೇಲೆ ಇಲ್ಲಿ ನೋಡ್ರಿ, ಆರ್ಡರ್ ಮಾಡಿದ್ದೆ ಆನ್ಲೈನ್ ಕವರ್ಸ್ಗೆ ನಮ್ಮ ಮಮ್ಮಿ ವೇಸ್ಟ್ ಮಾಡಾಕ್ತಿದ್ರಿ. ಚಕ್ಲಿಗೆ ಈಗ ತಾಟ ತೊಗೊಂಡ್ರೆ ಮತ್ತೆ 2 ತಾಟ ಹಾಕೋದು ತೊಳ್ಯಾಕ ಬಾಂಡೆ ಬೆಳಗ. ಹಾಗಾಗಿ ಕವರ್ನ ಯೂಸ್ ಮಾಡಿ ಲಾಸ್ಟಿಗೆ ಒಲೆ ಒಳಗೆ ಹಾಕಿಬಿಟ್ರೆ ಅವು ಸುಡ್ತಾವು. ನಾವು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನಂತರ ಸಿಲಿಂಡರ್ ಸಮಸ್ಯೆ ಇರೋದ್ರಿಂದ ನೋಡ್ರಿ ಅಲ್ಲೇ ಒಲಿ ಹೆಂಗೆ ಯೂಸ್ ಮಾಡೋದು, ಈ ಥರ ಒಲಿ ಈ ಥರ ಮಾಡಿಸ್ಕೊಟ್ಟಾರ ನಮ್ಮ ಅಕ್ಕಾರ. ಅದನ್ನು ಯೂಸ್ ಮಾಡತ್ತೀವಿ ನೋಡ್ರಿ. ಇಲ್ಲೆಲ್ಲ ಹಿತ್ತಲದೊಳಗೆ ಕೂತ್ಕೊಂಡು ಮಾಡತ್ತೀವಿ. ಇದನ್ನ ಎಲ್ಲರ ಇಟ್ಕೊಂಡು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದು ಬೂದಿ ಅದೆಲ್ಲ ಅದ್ರೊಳಗೆ ಇರ್ತೈತಿ. ಜಸ್ಟ್ ಕಟ್ಟಿಗೆ ಅಷ್ಟೇ ಹಿಂಗೆ ಹೊರಗೆ ಬರ್ತಾವೆ. ಮಸ್ತ್ ಐತ್ರಿ ಇದು ಮಾತ್ರ. ಇದು ಸೆಕೆಂಡ್ ನಾವು ಒಂದು ಯೂಸ್ ಮಾಡಿ ಆಗಲೇ ಹಾಳು ಮಾಡಿದ್ವಿ. ಸೆಕೆಂಡ್ ಯೂಸ್ ಮಾಡತ್ತಿರೋದು. ನಮ್ಮ ಮಮ್ಮೀರು ಕರ್ಯಾತಾರ. ಮಮ್ಮಿ ಎಲ್ಲಿಗೆ ಹೊಂಟೀರಿ ಅನ್ನೋದೇನು ಹೇಳ್ತೀರಿ? ಸಸ್ಪೆನ್ಸಾ? ಡನ್. ಕಡೆ ನೋಡ್ರಿ, ಹೊರಗೆ ಆರಾಮ್ಸೆ ಗಾಳಿ. ಇಷ್ಟು ರೆಡಿ ಆಗ್ಯಾವ ಈಗ. ಸಿರಿ ಏನು ಮಾಡತ್ತಾಳ? ಸಿರಿ ನೀ ಏನು ಮಾಡತ್ತಿ? ಏನದು? ಫ್ಲವರ್ ಅದ? ಫ್ಲವರ್ ಮಾಡತ್ತೀನಿ. ಇದೇನು ಏನ ಮಾಡಿಯಲ್ಲಮ್ಮ? ಇದೇನ? ಗುಂಡು. ಕೇಕ್ ಡೆಕೋರೇಷನ್ ಮಾಡ್ದಂಗೆ ಆಗೈತಲ್ಲ. ಬರ್ತಡೇ ಮಾಡತ್ತೀನಿ. ಯಾರ್ದಾರೆ? ಇಲ್ಲ, ನೀನು ಬರ್ತಡೇ ಐತೆ? ಇಲ್ಲ. ಈಗ ಸ್ನ್ಯಾಕ್ಸ್ಗೆ ಅಂತೇಳಿ ಇನ್ನೊಂದು ಐಟಮ್ ಮಾಡತ್ತೇರಿ. ಅದು ಶಂಕರಪಾಳೆ ಮಾಡೋ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಿಮ್ಗೆ ಎಲ್ಲಿಗೆ ಹೊಂಟೇವಿ ಅನ್ನೋದು ಸಸ್ಪೆನ್ಸ್ ಇಡಾಕಂದ್ರೂ ನಮಗಾಗಲ್ರಿ, ಆದರೂ ಹೇಳ್ತೇನೆ. ಟ್ರಿಪ್ಪಿಗೆ ಹೊಂಟೇವಿ ನಾವು. ಬಟ್ ಯಾವ ಕಡೆಗೆ ಹೊಂಟೇವಿ ಅನ್ನೋದು ಕಾದು ನೋಡ್ಬೇಕು ನೀವು. ಈಗ ಸಿರಿ ಡ್ರೆಸ್ ಪ್ಯಾಕಿಂಗ್ ನಡೆಯತ್ತೈತಿ. ಇಷ್ಟೆಲ್ಲ ಡ್ರೆಸ್ ಇಟ್ಕೊಂಡು ಕೂತೀನಿ. ಇವಾಗ ಸಿರಿ ಸೆಲ್ಫಿಸ್ಟಿಕ್ ಮುರಿದ್ಲು. ಇಟ್ಸ್ ಓಕೆ, ಅದು ಸ್ವಲ್ಪ ಮುರಿದಿತ್ತು ಅಂದರೂ ಮತ್ತು ಅಕ್ಕಿಗೆ ಬೈಯರ್ ಬೇಡ ಅಂತೇಳಿ ಸುಮ್ಮನಾಗೀನಿ. ಈಗ ಸಿರಿ ಡ್ರೆಸ್ ಪ್ಯಾಕಿಂಗ್ ಮಾಡೋಣ ಬರ್ರಿ. ಇಲ್ಲಿ ಇಷ್ಟೆಲ್ಲ ಅದಾವು. ಎಷ್ಟು ದಿನಕ್ಕೆ ಹೊಂಟೇವೆ ಅಂದ್ರೆ ನಾವು 4 to 6 ಡೇಸ್ ಆಗ್ಬೋದು. ಅಷ್ಟೊಳಗನ 6 ಡೇಸ್ ಒಳಗನ ಊರಿಗೆ ಬರಬೇಕು ಅಂತ ಐತಿ ಪ್ಲ್ಯಾನ್. ಫ್ಯಾಮಿಲಿ ಫುಲ್ ಹೊಂಟೇವ್ರಿ. ಹಾಗಾಗಿ ಅಷ್ಟು ದಿನಕ್ಕೂ ಮದ್ರಾಗ ಮಕ್ಕಳಿಗೆ ಅಂದ್ರೆ 1-2 ಎಕ್ಸ್ಟ್ರಾನೇ ಇರ್ಬೇಕಲ್ಲ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳತೀನಿ. ಬರೀ ಪಟ ಇಟ್ಬಿಡೋಣ. ಏನಮ್ಮ ಅದು? ಹಾಳು ಮಾಡಿದ್ಯಾ? ಪಪ್ಪ ಬನ್ನಿ.
ಮುರಿದಿದ್ದಿಲ್ಲ ಮುರಿದಿ ಟ್ರಿಪ್ಪಿಗೆ ಹೋಗಾಕ ಡ್ರೆಸ್ ಇಟ್ಕೊಳಕ ಹೆಲ್ಪ್ ಮಾಡ್ಬಾ ಮಡ್ಚ್ಕೊಂಡು ಇದು ಮೊನ್ನೆ ಯುಗಾದಿ ಒಳಗೆ ತಂದೈತ್ರಿ ಇದನ್ನು ಟೆಂಪಲ್ಗೆ ಅದೆಲ್ಲ ಹೋದ್ರ ಅಂತೇಳಿ ಇದೊಂದು ಟ್ರೆಡಿಷ್ನಲ್ ಇಟ್ಕೊಳತೀನಿ ಇದು ಒಂದು ಟೆಂಪಲ್ ಸೈಡ್ಗೆ ಹೋದ್ರೆ ಬೇಕಾಗ್ತೈತಿ ಇದು ಒಂದು ಟ್ರೆಡಿಷ್ನಲ್ ಇಟ್ಕೊಳತೀನಿ ಆಮೇಲೆ ಈ ಥರದ್ದು ಈಗ ಬ್ಯಾಸ್ಗೆ ಎಲ್ಲ ಮಕ್ಕಳಿಗೆ ಶೆಕಿ ಇರ್ಟೇಟ್ ಏನಾಗಂಗಿಲ್ಲ ಹಾಗಾಗಿ ಈ ಥರದ್ದು ತೊಗೊಂಡೇನು ಒಂದು 3 ಅದಾವು ಇವನ್ನ ಇಡುವಂತ ಈಗ ಕಂಫರ್ಟಬಲ್ ಇರ್ತಾಳ ಅವಳಿಗೆ ಶೆಕಿನೇ ಆಗಂಗಿಲ್ಲ ಮತ್ತು ಲುಕ್ಕು ಕಾಣಿಸ್ತಾವೆ ಈ ಥರದ ಡ್ರೆಸ್ ನಿಂಗೆ ಯಾವ ಕಲರ್ ಇಷ್ಟ ಅಮ್ಮ ಇದು ಯಾವ ಕಲರ್ ಯೆಲ್ಲೋ ಕಲರ್ ಇಷ್ಟ ರೀ ಅವಳಿಗೆ ಸೊ ಯೆಲ್ಲೋ ಕಲರ್ ಒಂದು ಸೈಡ್ ಇಡ್ತೀನಿ ಹುಬ್ಳಿಗೆ ಶಾಪಿಂಗ್ ಬಂದೇವಿ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಟೈಮ್ ಇಲ್ಲದೆ ಇರೋ ಕಾರಣ ಕ್ಯಾಪ್ಚರ್ ಮಾಡೋಕ್ಕೆ ಆಗಂಗಿಲ್ಲ ನನ್ನ ನಮಸ್ತೆ ನೋಡ್ರಿ ಇಲ್ಲಿ ಮೆನ್ಸ್ ಸೆಕ್ಷನ್ ಒಳಗದೇವಿ ಇವೆಲ್ಲ ಸೆಲೆಕ್ಟೆಡ್ ಬಟ್ ಟ್ರಯಲ್ ನೋಡಿ ಕ್ಯಾನ್ಸಲ್ ಮಾಡೋದಾದ್ರೆ ಮಾಡೋದಕ್ಕೆ ಟ್ರಯಲ್ ಮಾಡೋಕ್ಕೆ ಹೋಗ್ಯಾರ ಇಲ್ಲಿ ಒಳಗೆ ಬಂದರು ಇಲ್ಲೋ ನೋಡೋಣ ನಮ್ಮ ಮಮ್ಮೀರು ಸೀರೆ ಇಟ್ಕೊಳತ್ತಾರ ಈಗ ಹೆಣ್ಮಕ್ಳಿಗೆ ಎಲ್ಲರ ಊರಿಗೆ ಹೊಂಟಾಗ ಟ್ರೆಜರಿ ಫುಲ್ ಕಬಾರ್ಡ್ ಫುಲ್ ಸೀರೆ ಇರಲಿ ಡ್ರೆಸ್ ಇರಲಿ ಮತ್ತು ಎಲ್ಲರ ಊರಿಗೆ ಹೊಂಟಾಗ ನಾನು ಸೀರೆನೇ ಇಲ್ಲ ನಾನು ಡ್ರೆಸ್ಸೇ ಇಲ್ಲ ಅನ್ನೋದು ಹೌದಿಲ್ಲ ಮಮ್ಮಿ ಏನಂತೀರಿ ಇದಕ್ಕೆ ನೀವು ಇದನ್ನ ಯಾವಾಗ ಹಾಕ್ಕೊಂತೀರಿ ಹೆಣ್ಮಕ್ಳಿಗೆ ಎಷ್ಟ ಇದ್ರು ಕಮ್ಮಿ ಮಾಡಿ ಉಡಿ ಆಗಲಿ ಸರಿ ಆಗಲಿ ಬಸ್ ಆಗಲಿ ಸಾರಿ ಆಗಲಿ ಕಮ್ಮಿ ನಿಜ ರೀ ಅದು ಮಾತು ಎಲ್ಲಿಗಾರ ಹೋಗಲಿ ಅದು ಟ್ರೆಜರಿ ಓಪನ್ ಮಾಡಿ ನೋಡಿದಾಗ ಸೀರೆನೇ ಇಲ್ಲ ಅನಿಸ್ತೈತಿ ಡ್ರೆಸ್ಸೇ ಇಲ್ಲ ಅನಿಸ್ತೈತಿ ಮತ್ತು ಟ್ರೆಜರಿನೇ ತುಂಬಿರ್ತೈತಿ ಡ್ರೆಸ್ ಫುಲ್ ಆಗಿರ್ತಾವೆ ಇಷ್ಟು ಪ್ರಿಪ್ರೇಷನ್ ಮಾಡ್ಯಾರ ನಮ್ಮ ಮಮ್ಮೀರು ಇನ್ನೂ ಒಂದಷ್ಟು ತೆಗೆದು ಬ್ಲೌಸ್ ಮ್ಯಾಚ್ ಮಾಡತ್ತಾರ ಈ ಬ್ಯಾಸ್ಗೆ ಒಳಗೂ ನಾವು ಸ್ವೆಟರ್ ತೊಗೊಂಡೇವಿ ಅಂದ್ರೆ ಯಾವ ಕಡೆ ಹೊಂಟಿರ್ಬೇಕು ಅನ್ನೋದನ್ನು ಒಂದು ಸ್ವಲ್ಪ ಥಿಂಕ್ ಮಾಡಿರಿ ಬಟ್ ನಾ ಯಾವ ಕಡೆ ಹೊಂಟೇನಿ ಅನ್ನೋದನ್ನು ಮಾತ್ರ ಹೋಗುವಾಗ ರಿವೀಲ್ ಮಾಡ್ತೀನಿ ಶೇಂಗಾ ಚಟ್ನಿ ಗುರೋಳ್ ಪುಡಿ ಉಪ್ಪಿನಕಾಯಿ ಚಕ್ಲಿ ಶಂಕರಪಾಳೆ ಮತ್ತು ಆಮೇಲೆ ಅಷ್ಟು ಬಾಂಡೆ ಇವಿಷ್ಟು ಪ್ಯಾಕ್ ಆದ್ರೆ ಪ್ಯಾಕಿಂಗ್ ಕಂಪ್ಲೀಟ್ ಆಕೈತ್ರಿ ಇವೆಲ್ಲ ಕಿರಾಣಿ ಆಮೇಲೆ ಇವು ಹೋಲ್ಸೇಲ್ ಒಳಗೆ ತೊಗೊಂಬಂದ್ಬಿಟ್ಟೇವಿ ಪ್ಯಾಕ್ ಗಂಟ್ಲೆ ಇಷ್ಟು ಚೆನ್ನಾಗಿ ಹೊಂಟೇವಿ ನೀನೇನೈತೆ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಟಿದ್ವಿ ರೀ ನೀರು ಎಲ್ಲ ರೆಡಿ ಐತಿ ಆಮೇಲೆ ರೂಮ್ ಫುಲ್ ಬ್ಯಾಗ್ ಅಡುಗೆ ಮಾಡೋ ಸಾಮಾನು ಎಲ್ಲ ಟ್ರಿಪ್ಪಿಗೆ ಹೋಗೋ ಎಲ್ಲ ಐಟಮ್ಸ್ ಅದಾವೆ ಎಲ್ಲರೂ ಪ್ರತಿಯೊಬ್ಬೊಬ್ಬರು ಒಂದೊಂದು ಬ್ಯಾಗ್ ಅದಾವೆ ಆಮೇಲೆ ಅಡುಗೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ಕಿರಾಣಿ ಆಮೇಲೆ ಸ್ನ್ಯಾಕ್ಸ್ ತಿನ್ನೋಕೆ ಹೊರಗಡೆ ಏನೂ ತೊಗೋಬಾರ್ದು ಆ ಥರ ಎಲ್ಲ ಮನೆಯಿಂದನೇ ತೊಗೊಂಡು ಹೊಂಟೇವಿ ರೀ ಆಮೇಲೆ ಭಾಳ ಜನ ಹೊಂಟಿರೋದ್ರಿಂದ ಹೋಗಿ ಒನ್ ಟೈಮ್ ಎಲ್ಲರ ನಾಷ್ಟಾವು ಆಮೇಲೆ ಊಟ ಅದೆಲ್ಲ ಮಾಡಿದ್ರೆ ಖರ್ಚು ಭಾಳ ಆಗ್ತೈತೆ ರೀ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅದು ದುಡ್ಡೊಳಗೆ ಇನ್ನೊಂದು ಪ್ಲೇಸ್ ನೋಡ್ಬೋದಲ್ಲ ನಾವು ಅಂಥೇಳಿ ಆಮೇಲೆ ಅವಲ್ಲೇ ನಾವು ಆರ್ಡ್ರ್ ಕೊಟ್ಟು ವೇಟ್ ಮಾಡಿ ತಿಂದು ಬರೋಷ್ಟಾಗ ನಾವು ಇಲ್ಲಿ ಅಡುಗೆ ಮಾಡ್ಕೊಂಡ್ಬಿಡ್ತೀವಿ ಭಾಳ ಜನ ಇರೋದ್ರಿಂದ ಹಾಗಾಗಿ ಎಲ್ಲನೂ ಹಾಕ್ಕೊಂಡು ಹೊಂಟೇವಿ ಮನೆ ಒಳಗನ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೀ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಟ್ರಿಪ್ ಬ್ಲಾಗಿಗಾಗಿ ಎಲ್ಲರೂ ಕಾಯ್ತೀರಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ